ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಮತಗಳ್ಳತನ ರಾಹುಲ್ ಗಾಂಧಿಯವರು ಜವಾಬ್ದಾರಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಚುನಾವಣಾ ಆಯೋಗದ ಮೇಲೆ. ಆ ದಿಶೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಅದನ್ನು ನೋಡುವಂಥದ್ದು. ಮೊದಲನೇದಾಗಿ ರಾಹುಲ್ ಗಾಂಧಿಯವರು ಏನು ಹೇಳ್ತಾ ಇದ್ದು ನೋಡೋಣ ಅದನ್ನು. ಈ ದೇಶದ ಯುವಕರು, ವಿದ್ಯಾರ್ಥಿಗಳು ಹಾಗೂ ಜಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತಾರೆ, ಮತ ಕಳ್ಳತನ ನಿಲ್ಲಿಸುತ್ತಾರೆ. ನಾನು ಯಾವಾಗಲೂ ಅವರೊಂದಿಗೆ ನಿಲ್ಲುತ್ತೇನೆ, ಜೈ ಹಿಂದ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಅವರು, ಏನು ಎಂತು ಅಂತ? ಯಾಕಂದ್ರೆ ಇದೇನು ನಡೆದಿದೆ ಈಗಾಗಲೇ ನೋಡಿದ್ರಿ, ಬಾಂಗ್ಲಾದೇಶದಲ್ಲಾಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಜಿ ಅಲ್ಲಿದ್ದು ನೇಪಾಳದಲ್ಲಿ ಅಂತ ಒಂದು ಏಕಾಏಕಿ ಸಡನ್ ಕ್ರಾಂತಿ. ಅದೇ ಕಾಲಕ್ಕೆ ಬಾಂಗ್ಲಾದಲ್ಲಿ ಆಗಿದ್ದು, ಶ್ರೀಲಂಕಾದಲ್ಲಿ ಆಗಿದ್ದು, ಇಲ್ಲೂ ಆಗಬಹುದು ಅನ್ನುವಂಥ ಮಾತನ್ನು ಆಡಿದ್ದಾರೆ. ಈ ಮಾತನ್ನು ಯಾಕೆ ಆಡಿದರು ಅಂತಂದರೆ ಅವ್ರಿಗೆ ಅನಿವಾರ್ಯ ಆಗ್ಯದೇನೋ, ಇದು ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥದ್ದು. ಆದರೆ ಇದಕ್ಕೆ ಪ್ರತಿಕ್ರಿಯೆ BJPಯಿಂದನೂ ಬಂದದ. BJP ನಾಯಕ ರವಿಶಂಕರ್ ಆಗಿರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅವರು ಅಭಿಪ್ರಾಯ ನೋಡ್ಕೊಂಡು ಒಂದು ಚರ್ಚೆ. ಇನ್ನು ರವಿಪ್ರಸಾದ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಏನಂತ ಹೇಳ್ತಾರಪ್ಪ ರವಿಶಂಕರ್ ಪ್ರಸಾದ್ ಅವರು, ಜಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಸಂವಿಧಾನ ರಕ್ಷಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದರರ್ಥ ಏನು? ಅವರ ದೇಶದಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡಲು ಯತ್ನಿಸುತ್ತಿದ್ದಾರೆ, ಇದು ಖಂಡನಾರ್ಹ. ಇಲ್ಲೇ ದೇಶದೊಳಗೆ ಇಲ್ಲೇನಪ್ಪ ಒಂದು ಏನು ಅಶಾಂತಿಯನ್ನು ಹಬ್ಬಿಸುವಂಥ ಮಾತುಗಳಾಗಿದ್ದಾವೆ, ಇವು ತಪ್ಪಿದು ಮಾತಾಡಬಾರ್ದು ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅದನ್ನು ಖಂಡಿಸಿದ್ದಾರೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್, ಜಿ ಥರ ಪದಗಳನ್ನು ಬಳಸಿರುವುದು ಅವರಲ್ಲಿನ ಹತಾಶೆ ತೋರಿಸುತ್ತದೆ. ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಮಾರ್ಗಗಳ ಮೂಲಕ ಪಡೆದ ಅಧಿಕಾರವನ್ನು ಭಾರತ ಎಂದಿಗೂ ಒಪ್ಪುವುದಿಲ್ಲ. ಪ್ರಜಾಪ್ರಭುತ್ವ ವಿರುದ್ಧವಾದ ಮಾರ್ಗಗಳಲ್ಲಿ ನಾವು ಒಪ್ಪುವುದಿಲ್ಲ ಅಂತ ಈ ಮಾತು ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಮಾತುಗಳು ಇಟ್ಕೊಂಡು ಸ್ವಲ್ಪ ವಿಚಾರ ಮಾಡಿದಾಗ, ಹೌದು ಇಲ್ರಿ, ಇಲ್ಲೇನು ಮಾಡಲಿಕ್ಕೆ ಇತ್ತಿದ್ದಾರೆ ಇವರು ರಾಹುಲ್ ಗಾಂಧಿ ಅವರು. ನಮ್ಮ ರವಿಶಂಕರ್ ಪ್ರಸಾದ್ ಹೇಳಿದಂಗೆ, ನಮ್ಮ ಅದೇ ಕಾಲಕ್ಕೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಗೆ ನಡೆದ ನಾವು ಹೈಡ್ರೋಜನ್ ಬಾಂಬ್ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಇವರು ಸೂಕ್ಷ್ಮ ವಿಚಾರ ಮಾಡಿದಾಗ ನಾವು ಇದಕ್ಕೆ ಇತಿಹಾಸದ ಪುಟಗಳು ನೋಡಬೇಕಾಗ್ತದೆ. ಇದೇ ರೀತಿಯಾಗಿ ಹಿಂದೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿನೇ ಇರಿದ್ರು. ಆ ಸಂದರ್ಭದಲ್ಲೇ ಹೋರಾಟ ಮಾಡಿದ ಜಯಪ್ರಕಾಶ್ ನಾರಾಯಣರಾಗಿರ್ಬೋದು, ನಂತರದಲ್ಲೇ ನಮ್ಮ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದರು ದಿಲ್ಲಿಯಲ್ಲೇ ಭ್ರಷ್ಟಾಚಾರದ ವಿರುದ್ಧವಾಗಿ. ಇವುಗಳನ್ನೆಲ್ಲ ನೆನಪಿಸ್ಕೊಂಡು ಹೋರಾಟ ಮಾಡಿದರು. ಇವೆರಡೂ ಹೋರಾಟಗಳು ದೇಶ ವಿರೋಧಿ ಹೋರಾಟಗಳ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವತ್ತು ನಾವು ರವಿಶಂಕರ್ ಪ್ರಸಾದ್ ಅವ್ರಿಗೆ ಕೇಳಬೇಕಾಗಿದೆ. ಯಾಕೆಂದರೆ ರವಿಶಂಕರ್ ಪ್ರಸಾದ್ ಅವರು ಜಯಪ್ರಕಾಶ್ ನಾರಾಯಣರ ಮೂಮೆಂಟ್ನ ಮೇಲೆ ಬಂದಂಥ ನಾಯಕರು ಈ ದೇಶದ ವಿದ್ಯಾರ್ಥಿಗಳಿಗೆ, ಜನರಿಗೆ. ಯಾಕಂದರೆ ಇವತ್ತು ಸ್ವಾಯತ್ತ ಸಂಸ್ಥೆಗಳು ಪೂರ್ತಿಯಾಗಿ ಪ್ರಜಾಪ್ರಭುತ್ವದ ಮತಗಳ್ಳತನ ಕೇಳಿದಾಗ, ಅಥವಾ ಸ್ವಾಯತ್ತ ಸಂಸ್ಥೆಗಳು ಕೇವಲ ಸರ್ಕಾರದ ಅದರ ಅರ್ಥ ಆಡಳಿತ ಪಕ್ಷದ ಮಾತಿಗೆ ಕೇಳೋ ಮುಂದೆ ಯಾರಿಗೆ ಹೇಳೋದಪ್ಪ ಇದನ್ನು? ಈವನ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಮತ್ತೆ ಆಗಿರ್ಬೋದು, ಇದೇ ಪರಿಸ್ಥಿತಿನೂ ಅವತ್ತು ಆಗಿತ್ತು. ಈ ಅಂಥ ಸಂದರ್ಭದಲ್ಲೇ ಕ್ರಾಂತಿಯನ್ನು ಅಥವಾ ಕ್ರಾಂತಿಗೆ ಆಹ್ವಾನವನ್ನು ಮಾಡಿದರು ಜಯಪ್ರಕಾಶ್ ನಾರಾಯಣ ಅವರು. ನಂತರದಲ್ಲಿ ಭ್ರಷ್ಟಾಚಾರದ ವಿರೋಧ ಹೋರಾಟ ಮಾಡಿದಂಥ ದಿಲ್ಲಿಯಲ್ಲಿ ಕುಳಿತಂಥ ನಮ್ಮ ಅಣ್ಣಾ ಹಜಾರೆ ಅವರು ಇಂಥದ್ದು ಮೂವ್ಮೆಂಟ್ ಮಾಡಿದರು. ಆ ಸಂದರ್ಭದಲ್ಲಿ ಇವರು ಸಪೋರ್ಟ್ ಮಾಡಿದರು. ಹಾಗಾದ್ರೆ ಆ ದೇಶದಲ್ಲಿ ಏನೋ ಅಂಥದ್ದು ಆಯ್ತಾ ಈ ದೇಶದಲ್ಲೇ ಅನ್ನುವಂಥದ್ದು. ಜಿಯನ್ನು ರೆಫರ್ ಯಾಕೆ ಮಾಡಿದರು ಅವರು ಅಂತಂದ್ರೆ, ಇನ್ನು ಜನರ ನಡಕ್ಕೆ ಹೋಗೋದು, ಯುವಕರ ನಡಕ್ಕೆ ಹೋಗೋದು, ನಾಳೆ ಭವಿಷ್ಯದಲ್ಲಿ ಇವರಿಗೆ ಪ್ರಜಾಪ್ರಭುತ್ವ ಸಾರಿಕತ್ತದ ಅಂತೇಳಿ ಅವ್ರಿಗೆ ಅನ್ನಿಸ್ತದ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹಾಗಾಗಿ ಇವರು ಬರ್ರಪ್ಪ ನೀವು ಮೇಲೆ ನಾವು ಅದಕ್ಕೆ ಬರ್ರಿ ಜೈ ಹಿಂದ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಿಂದಿನ ಒಂದು ಬದಲಾವಣೆ ಕ್ರಾಂತಿಗಳು ಇವೆಲ್ಲ ತಪ್ಪ, ಅವೆಲ್ಲ ಅಪರಾಧಗಳ, ಅವೆಲ್ಲ ಅಶಾಂತಿ ಹುಟ್ಟಾಕಿದೆ ದೇಶದಲ್ಲಿ. ಆ ಸಂದರ್ಭದಲ್ಲಿ ಇದೇ ಮಾತುಗಳನ್ನು ಅವತ್ತಿನ ಇಂದಿರಾ ಗಾಂಧಿಯವರು ಮಾತಾಡಿದರು. ದೇಶವನ್ನು ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ JP ಅವರು ಅಂತೇಳಿ ಅವ್ರನ್ನ ಒಳಗೆ ಹಾಕಿದ್ರು. ಅದೇ ಕಾಲಕ್ಕೆ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದರು, ಅದು ಕಂಟ್ರೋಲ್ ಮಾಡಿಕೊಂಡ್ರು. ಆಮೇಲೆ ಮತ್ತೆ ಗೊತ್ತದ ಅದ್ರ ಮುಗಿದ ನಂತರದಲ್ಲಿ ಜನ ಹೊಚ್ಚಿಗೆ ಅವ್ರನ್ನ ಅಧಿಕಾರಕ್ಕೆ ಕಿತ್ತು ಹಾಕಿದ್ರು ಸಹಿತ ನಾವಿವತ್ತು ಗಮನಿಸ್ಬೇಕಾಗಿದ್ದು ಕ್ರಾಂತಿನ. ಇವತ್ತು ನೋಡ್ರಿ, ಈ ಹೆಚ್ಚು ಕಡಿಮೆ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲೇ ಇದಕ್ಕೆ ಕಾರಣ ಅಲ್ಲಿ ನಿರುದ್ಯೋಗ, ಅಲ್ಲಿ ಏನಪ್ಪ ಅಂತಂದ್ರೆ ಈ ಇಲೆಕ್ಷನ್ಗಳು ಒನ್ ಮ್ಯಾನ್ ಆದಂಥದ್ದು, ನಮ್ಗೆ ಬೇಕಂದ್ರೆ ಆಯ್ಕೆ ಮಾಡುವಂಥದ್ದು, ಇಂಥವೆಲ್ಲ ನಡೆದಕ್ಕಾಗಿ ಇವತ್ತು ಹಸಿವು, ಶಿಕ್ಷಣ ಇಳಿದ್ದು, ಜೊತೆಗೆ ಬಡತನ, ನಿರುದ್ಯೋಗ ಇವತ್ತು ನಮ್ಮ ದೇಶದಲ್ಲಿ ಇದೇ ಪರಿಸ್ಥಿತಿ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಮ್ಮಲ್ಲಿ ಭ್ರಷ್ಟಾಚಾರ ಅದ, ಇವತ್ತು ನಮಗೊಬ್ಬರು ನಂಬಲ ಸ್ಥಿತಿ ಅದ. ಪ್ರಜಾಪ್ರಭುತ್ವದ ಬಗ್ಗೆ ಇವತ್ತು ಸ್ವತಃ ಎಲೆಕ್ಷನ್ ಕಮಿಷನ್ನ ಮತಗಳ್ಳತನ ಮಾಡೋದಂತ ಇವತ್ತು ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಇವನ್ ಸುಪ್ರೀಂ ಕೋರ್ಟ್ ಸಹಿತ ಅವ್ರು ಪಾಪ ದಿನ ತೆಗೆದು ಹೋಗ್ತಾರೆ, ಅಲ್ಲಿ ನಿರ್ಧಾರಗಳು ಬರ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಜನನೇ ಹೇಳಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋದು
ಅನ್ನಿಸ್ತದೆ. ಆದರೆ ಇದು ಇಡೀ ದೇಶದಲ್ಲಿ ಅಶಾಂತಿನ ಹುಟ್ಟಾಗ್ತದೆ ಅನ್ನುವಂಥದ್ದು ಇದು ಮಾತ್ರ ಒಂದು ಸ್ವಲ್ಪ ಹೆಚ್ಚೇನೋ ಅನ್ನುವಂಥ ಮಾತು. ಹಾಗಾದ್ರೆ ಹಿಂದೆ ಜಯಪ್ರಕಾಶ್ ನಾರಾಯಣರು, ಅಣ್ಣಾ ಹಜಾರೆ ಅವರು ಕಾಲಕ್ಕೆ ಈ ಒಂದು ಹೋರಾಟಗಳಾಗ್ತಾ ಬಂದವು. ಅವೆಲ್ಲವೂ ದೇಶ ವಿರೋಧಿ ಹೋರಾಟಗಳ. ಆ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಅವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಉಳಿದಿದ್ದರು. ಆ ಸಂದರ್ಭದಲ್ಲಿ BJPಯಲ್ಲಿ ಇದ್ದರು ಅವರು, RSS ಪ್ರಾಡಕ್ಟ್ ಅವರು, ಹಾಗೆ ಇನ್ನುಳಿದವರು ಸಹಿತ ವಿರೋಧ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇವರೆಲ್ಲ ಅದಕ್ಕೆ ಪ್ರಚೋದನೆ ಮಾಡಿದವರು. ಅದರಲ್ಲೂ ಅಣ್ಣಾ ಹಜಾರೆ ವಿಷಯದಲ್ಲಂತೂ ಪೂರ್ತಿ ಅವ್ರ ಜೊತೆಗಿದ್ದವರು. ಜೊತೆಗೆ ಅವತ್ತು ನಮ್ಮ LK ಅದ್ವಾನಿಯವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ವಾಜಪೇಯಿ ಅವರಾಗಿರ್ಬೋದು, ಇವುಗಳನ್ನೆಲ್ಲ ಅವತ್ತು ಇಂದಿರಾ ಗಾಂಧಿ ಅವರು ವಿರೋಧ ಹೋರಾಟ ಮಾಡಿದರು. ಜಯಪ್ರಕಾಶ್ ನಾರಾಯಣ, ಮೊರಾರ್ಜಿ ದೇಸಾಯಿ ಒಬ್ಬರು ಇಬ್ಬರು ಅವ್ರು ಹೋರಾಟ ಮಾಡಿದವರು ಈ ಒಂದು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ. ಅದರಲ್ಲೂ LK ಅದ್ವಾನಿ ಮತ್ತು ನಮ್ಮ ಏನಪ್ಪ ಅಂದ್ರೆ ವಾಜಪೇಯಿ ಅವರು ದೊಡ್ಡ ಹೋರಾಟವನ್ನು ಮಾಡಿದರು. ಆದರೆ ಅವತ್ತು ದೇಶನ ಒಡಿಲಿಲ್ಲ, ದೇಶನ ಹಾಳಾಗಿ ಹೋಗಲಿಲ್ಲ, ಏನೂ ಇಲ್ಲ. ಇವತ್ತು ನಮ್ಗೆ ಅನಿಸ್ಲಿಕ್ಕಪ್ಪ ಇವತ್ತು ಪರಿಸ್ಥಿತಿ ಸೇಮ್ ಅದ. ಇವತ್ತು ವಿದ್ಯಾರ್ಥಿಗಳು ಅಶಾಂತಿಗೊಂಡಿದ್ದಾರೆ, ನೌಕರಿ ಇಲ್ಲ, ಬದುಕಿಲ್ಲ, ಕಲಿದಕ್ಕೆ ತುಟ್ಟಿ ಎಲ್ಲ ಪ್ರೈವೇಟೈಸೇಷನ್ ಇರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡವರು. ಮತ್ತು ನಿರುದ್ಯೋಗಂತಿ ತಾಂಡವಾಡ್ಲಿಕ್ಕೆ ಸಿಕ್ಕಾಪಟ್ಟೆ 2 ಕೋಟಿ ಉದ್ಯೋಗಗಳು ಸಪೋಸ್ ಏನಾದರೂ ಮೋದಿಯವ್ರು ನೀಡಿದರೆ ಇವತ್ತಿನವರೆಗೆ 22 ಕೋಟಿ ಜನಸಂಖ್ಯೆ 22 ಕೋಟಿ ಜನಕ್ಕೆ ಉದ್ಯೋಗ ಇರ್ತಿದ್ವು. ಮತ್ತು ಈ ಸಮಸ್ಯೆನೇ ಇರ್ತಿರಲಿಲ್ಲ, ಇಡೀ ದೇಶ ನೆಮ್ಮದಿಯಿಂದ ಇರ್ತಿತ್ತು ಅಲ್ವಾ. ಮತ್ತು ಯಾಕೆ ಇದು ಅಶಾಂತಿ ಹುಡ್ತಿತ್ತು ಅಂತಂದ್ರ ಜೊತೆಗೆ ಅವ್ರು ನಿಜವಾಗಿ ಅಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಒಂದು ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಆದರೆ ಎನ್ಕ್ವೈರಿ ಮಾಡಿಸ್ರಿ ಅಂದರೆ ಎಷ್ಟೋ ಕಡೆ ಸಿಕ್ಕೊಂಡು ಬಿದ್ದಿದ್ದಾರೆ ಇಲೆಕ್ಷನ್ ಕಮಿಷನ್. ನೇರವಾಗಿ ಇಲೆಕ್ಷನ್ ಕಮಿಷನ್ ಜೊತೆಗೆ ಇದು ಯುದ್ಧ ನಡೆದಲ್ಲ. ಅವರೇನಪ್ಪ BJP ಮೇಲೆ ಆರೋಪ ಮಾಡ್ತಾ ಇಲ್ಲ, ಇಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡ್ತಾರೆ. ಇಲೆಕ್ಷನ್ ಕಮಿಷನಿಂದ ಯಾರಿದಾರೋ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದಕ್ಕೆ ಇಲೆಕ್ಷನ್ ಕಮಿಷನ್ ಮೂಗು ಹಿಡಿದಾರೆ ಅವರು. ಇಲೆಕ್ಷನ್ ಕಮಿಷನ್ ಮಾಡಿದ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ಲಿಕ್ಕೆ ಆಳಂದಲ್ಲಿರ್ಬೋದು, ಮತ್ತೊಂದುಗಳಿರ್ಬೋದು, ಮಹದೇವಪುರದಲ್ಲಿರ್ಬೋದು, ಅದೇ ಕಾಲಕ್ಕೆ ಉತ್ತರ ಭಾರತದಿರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದಿರ್ಬೋದು, ಹರಿಯಾಣದಿರ್ಬೋದು, ಎಲ್ಲ ಕಡೆ ಹಿಂಗೆ ನಡೆದವಂತ ಆರೋಪ ಮಾಡ್ತಾರೆ. ಇವು ಸುಳ್ಳ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಅವು ಸಾಕ್ಷಿ ಸಮೇತ ನಿಮ್ಮ ಮತದಾರ ಪಟ್ಟಿ ತೆಗೆದು ಜನಕ್ಕೆ ಮುಂದಿರ್ತಾ ಇದ್ದಾರೆ. ಅಲ್ಲಿ ಯಾಕೆ ನೀವು ಇದು ತಪ್ಪದಪ್ಪ ಅಂತ ಹೇಳ್ತಾ ಇಲ್ಲ. ಇದು ಕರ್ನಾಟಕದ ಆಳಂದ ಸಲ ನಿಮ್ಗೆ ಗೊತ್ತದ. CID ಇದ್ದಿದ್ದು 18 ಸಲ ನಿಮ್ಗೆ ರಿಮೈನಿಂಗ್ ಲೆಟರ್ ಅರ್ಜಿ ಬರೋದಿಲ್ಲ ಆಗ್ಯದ. ಹಿಂಗಾಗಿದ್ರೆ 6018 ಎಷ್ಟೋ ಸಮಥಿಂಗ್ ಡಿಲೀಟ್ ಆಗಿದಾವೆ. ಇದೇನು ಎನ್ಕ್ವೈರಿ ಮಾಡಿರಿ ಅಂದ್ರೆ ಮಾಡಲಿಲ್ಲ ಇಲ್ಲಿವರೆಗೆ. ಆನಂತರ ಅವರು ದೊಡ್ಡ ಪ್ರಮಾಣದ ದಿಲ್ಲಿ ಮಟ್ಟದಲ್ಲೇ ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿದ ಮೇಲೆ ಉತ್ತರ ಕೊಡಲಿಕ್ಕೆ ಹೋಗ್ತೀರಿ ಅಂದ್ರೆ ಇದರ ಅರ್ಥ ನೀವು 18 ಸಲ ಲೆಟರ್ ರಿಮೈಂಡಿಂಗ್ ಮಾಡಿಕೊಂಡ್ರು ಅದು ಉತ್ತರ ಕೊಡಲಿಲ್ಲ ಹೆಂಗಾಯಿತು ಅಂತೇಳಿ. ಮತ್ತು ಒಂದೊಂದು ಸಣ್ಣ ಮನೆ ಒಳಗೆ 80, 90, 100, 150 ತನಕ 150 ತನಕ ಮತದಾರ ಇರೋದನ್ನು ಗಮನಿಸಿದಾಗ ಮತ್ತು ಇನ್ನೇನು ನಡೆದಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವ ಮುಖ್ಯವಾಗಿ ದೇಶದ ಜೀವ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ. ಮತ್ತು ಪ್ರಜಾಪ್ರಭುತ್ವ ಮುಖ್ಯ ಮತದಾರ ಓಟ್ ಆಗೋ ಒಂದು ಏನಪ್ಪ ಡಿಲೀಟ್ ಮಾಡೋದು ಇಲ್ಲ ಆ್ಯಡ್ ಮಾಡೋದು ಇವು ಮಾಡೋದ್ರಿಂದಾಗೆ ನಿಮ್ಮ ಗೆಲುವನ್ನು ಒಂದು ಏನಪ್ಪ ಸುಲಭ ಮಾಡ್ಕೊಂಡು ಹೋಗೋದನ್ನು ಗಮನಿಸಿದಾಗ ಸಹಜವಾಗಿ ಅವರು ಇವತ್ತು ಎಲ್ಲ ಇನ್ಸ್ಟಿಟ್ಯೂಟ್ಗಳು ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ಅಂತ ಮುಖ್ಯವಾಗಿ ಅವ್ರು ಕೈಲಿಲ್ಲ. ಯಾಕಂದ್ರೆ ಸ್ವತಃ ಆಡಳಿತಾರೂಢ ಪಕ್ಷ ಅವ್ರನ್ನ ಆಯ್ಕೆ ಮಾಡ್ತಾಯಿದ್ದಾರೆ. ಹಂಗೆ ರೂಲ್ಸ್ ಮಾಡ್ಕೊಂಡಿದ್ದಾರೆ 2-1 ಅಂದಲ್ಲ ಯಾರು ಬಂದರೂ ಅಷ್ಟೇ. ಹೀಗಾಗಿ ಅವರು ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ ಜ್ಞಾನೇಶ್ವರ್ ಅವರು ಸರ್ಕಾರಕ್ಕೆ ಬದ್ದಿರ್ತಾರೆ, ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದಾರೆ. ಈಗ ಅವ್ರು ಉತ್ತರ ಕೊಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ನಮ್ಮ ಪ್ರಹ್ಲಾದ್ ಜೋಶಿ, ರವಿಶಂಕರ್ ಪ್ರಸಾದ, ಮೋದಿ ಅವರು ಇವ್ರು ಹೇಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಅನ್ನೋದೊಂದು ಮತ್ತೊಂದು ಪ್ರಶ್ನೆ. ಯಾಕೆ ಎಲೆಕ್ಷನ್ ಕಮಿಷನ್ ಪರವಾಗಿ ನಿಂತಿದ್ರಿ, ಅಲ್ಲಿ ನಡೆದು ಸುಳ್ಳಿನ ಹಂಗಾದ್ರೆ ಅದು ಇದಕ್ಕೂ ಉತ್ತರ ಇವತ್ತು ಕೊಡಬೇಕಾಗ್ತದೆ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ಈ ಒಂದು ಮಾತನ್ನು ಸ್ಟೇಟ್ಮೆಂಟನ್ನು ವಿದ್ಯಾರ್ಥಿಗಳ ಹಿಂದೆ ಇವ್ರ ಹಿಂದೆ ಇದ್ದೀನಿ, ಹಿಂದಿದ್ದೀನಿ, ಸಂವಿಧಾನ ಪ್ರಜಾಪ್ರಭುತ್ವವಾಗಿರಲ್ಲ ಬದ್ದಾಗಿದ್ದೀನಿ, ಜೈ ಹಿಂದ್ ಅಂತ ಅನ್ನೋಂಥ ಮಾತಾಡಿದ್ದು ನೋಡಿದಾಗ ಇದು ಜಯಪ್ರಕಾಶ್ ನಾರಾಯಣರು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಅಣ್ಣಾ ಹಜಾರೆ ಅಂತವರು ಅನೇಕರು ಅಂದಂದು ಹೋರಾಟ ಮಾಡಿದ್ದಾರೆ. ಅವ್ರ ಹೋರಾಟವು ಈ ದೇಶವನ್ನು ಒಡೆಯುವುದೇನು, ಅರಾಜಕತೆಯನ್ನು ಮುಟ್ಟಿಸೋಂಥದ್ದೇನು ಅನ್ನೋಕ್ಕೆ ಸ್ವತಃ ಇವತ್ತು ರವಿಶಂಕರ್ ಪ್ರಸಾದ್, ಮೋದಿಯವರು, ಪ್ರಹ್ಲಾದ್ ಜೋಶಿ ಅಂತ ಉತ್ತರ ಕೊಡಬೇಕಾಗ್ತದೆ. ಮತಗಾಳತನ ನಡೆದಿಲ್ಲ ಕೊನೆ ಪ್ರಶ್ನೆ ಇದು. ನಡೆದಿದ್ರೆ ಮತ್ತು ಸ್ವತಃ ನಿಮ್ಮ ಪಕ್ಷದಿಂದ ಇದ್ದಂತಹ ಅನೇಕರು ಪ್ರೂವ್ ಮಾಡಿ ತೋರಿಸಿದಾರೆ. ಅವ್ರು ನಡೆದರಪ್ಪ ಇಲ್ಲ ಅಂತ. ಕಾಂಗ್ರೆಸ್ ಗೆದ್ದರು ಮಾಡಿ ತೋರಿಸಿದಾರೆ, ಮುಂದೆ ಈ BJP ಗೆದ್ದರು ಮಾಡಿ ತೋರಿಸಿದಾರೆ. ಇವೆಲ್ಲನೂ ಇವತ್ತು ಅವರು ತೋರಿಸಿದ್ದಾರೆ, ಇವರು ತೋರಿಸಿದ್ದಾರೆ. ಆದರೆ ನಡೀತದ ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಇಲ್ಲ ಅಂತೇಳಿ ಈ ಒಂದು ನಮ್ಮ ಏನಪ್ಪ BJP ನಾಯಕರು ಸಹಿತ ತೋರಿಸಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ಅಂದಾಗ ಇದು ತಡಿಬಾರ್ದು. ಆ ದಿಶೆಯಲ್ಲಿ ಸರ್ಕಾರ ಹೆಜ್ಜೆಡಬೇಕು. ಇದು ಅಶಾಂತಿ ಕಾರಣ, ಅದಕ್ಕೆ ಕಾರಣ ಅದು ಸಹಜ ಅನ್ನಿಸ್ತದೆ. ಇದರಲ್ಲಿ ಒಟ್ಟಾರೆಯಾಗಿ ಇದು ಜಂಜಿಗೆ ಹಾದಿ ಮಾಡಿಕೊಡ್ಬಾರ್ದು, ಕ್ರಾಂತಿಗೆ ಹಾದಿ ಮಾಡಿಕೊಡ್ಬಾರ್ದು. ಇದು ತನಿಖೆಯಾಗಿ ಇದನ್ನು ಸುಪ್ರೀಂ ಕೋರ್ಟ್ ಸೋ ಮೋಟೋ ಕೇಸ್ ಮಾಡ್ಕೊಂಡು ಅದನ್ನು ಎನ್ಕ್ವೈರಿ ಮಾಡೋದು ನಿರ್ಧಾರ ಮಾಡಿ ಕೊನೆಗೆ ಇದನ್ನು ಮುಗಿಸಲಿ ಅನ್ನೋದು
ಅದು ಅಂಚು ಕಾಣಿಸಲಿ ಮತ್ತು ಇಲ್ಲಿ ಉದ್ಯೋಗ ಎಲ್ಲರೂ ಸಿಗಲಿ ಅನ್ನೋದು ಅಷ್ಟೇ ಇಲ್ಲದ ಇದನ್ನು ಮತ್ತೇನಿಲ್ಲ. ಮತ್ತು ಸಹಜದ ಹಸಿವು ಮನುಷ್ಯಗೆ ಕ್ರಾಂತಿ ಮಾಡೋಕೆ ಆಗ್ತದೆ ಅನ್ನೋದು ನಮಗೆ ಇತಿಹಾಸ ಪುಟಗಳನ್ನು ನೋಡಿದ್ವಿ. ಅದು ಹೌದು ಅಲ್ಲ ಅದು ನಿಮ್ಗೆ ಅನಿಸೋದಿಲ್ಲ. ಹಾಗಾದ್ರೆ ಜಯಪ್ರಕಾಶ್ ನಾರಾಯಣರು ಅಣ್ಣಾಚಾರ್ಯರು ಮಾಡಿದ ತಪ್ಪ ಇವತ್ತು ಅವ್ರ ನೆಲೆಯಲ್ಲಿ ಇವರು ಮಾತಾಡಿದ್ರು ಅಷ್ಟೇ, ಬರ್ರಿ ವಿದ್ಯಾರ್ಥಿಗಳ ಅಂತ ಅನ್ನುವಂಗದ ಇಲ್ಲಂತಲ್ಲ. ಅದನ್ನು ಅವ್ರು ಅಲ್ಲುಗಳಿದಿಲ್ಲ. ಇನ್ನು ಯಾಕೆ ಜನರ ನಡಕ್ಕೆ ಹೋಗ್ಬೇಕಾಗಿದೆ, ಜನರು ಅದಕ್ಕೆ ಉತ್ತರ ಹುಡುಕಬೇಕು ಚುನಾವಣೆ ಮೂಲಕ ಅಂತ ನಾವು ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. ಯಾಕೆ ಸಿಗ್ತೀನಿ ನೀವು ಅರ್ಥ ಹೇ ಸೇರ್ತಾರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.